ಹೆಚ್ಚು ಕಮ್ಮಿ ಒಂದು ಅರ್ಧ ಗಂಟೆಯಿಂದ ಇದೇ ಡಿಸ್ಕಷನ್ ಮಾಡ್ತಿದ್ದೀವಿ ಪೈಪ್ ಹಾಕಿ ಇಲ್ಲ ಅಂತ ಏನಿಲ್ಲ. ಆ ಸ್ಮೆಲ್ ನೋಡಿದರೆ ಸಾಂಬಾರ್ ಸೊಪ್ಪೆ ಸ್ಮೆಲ್ಲು. ಪೈಪ್ ತಗೋಕೆ ಸಿಟಿಗೆ ಬಂದಿದ್ದೀವಿ. ಇಲ್ಲಿ ನೋಡಿದ್ರೆ ಒಂದು ರೀಲ್ ಅಪ್ಲೋಡ್ ಮಾಡುವಂತೆ ಸಿಟಿಗೆ ಹೋದಂಗೆ ನೋಡಿರ್ಬೋದು ಇನ್ಸ್ಟಾಗ್ರಾಮಲ್ಲಿ. ನಾವು ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಹೆಚ್ಚು ಕಮ್ಮಿ ಒಂದು ಅರ್ಧ ಗಂಟೆಯಿಂದ ಇದೇ ಡಿಸ್ಕಷನ್ ಮಾಡ್ತಿದ್ದೀವಿ ಪೈಪ್ ಹಾಕಿ ನೀರು ಹರ್ಸೋಕ್ಕೆ. ಇಲ್ಲೆಲ್ಲ ಸ್ಪ್ರಿಂಕ್ಲರ್ನ ಕೂರ್ಸೋಕ್ಕೆ ಚರ್ಚೆ ಮಾಡಿ ಬರಿತಾ ಇದ್ದೀವಿ ಆಗಿಂದ. ಈಗ ಇಷ್ಟವರೆಗೂ ಚರ್ಚೆ ಮಾಡಿ ಕೊನೆಗೂ ಗಣಿತದಲ್ಲಿ ವೀಕಿದ್ರು. ಎಷ್ಟು ಬೇಕೋ ಅಡಿಕೆ ತೋಟಕ್ಕೆ ಕಾಲರು ಪೈಪು ಎಲ್ಲ ಸ್ಪ್ರಿಂಕ್ಲರೆಲ್ಲ ಡಿಸೈಡ್ ಮಾಡಿ ಇಷ್ಟವರು ತಲೆ ಕೆಡ್ಸ್ಕೊಂಡು ಬಂದಿದ್ದೀವಿ. ಅದೇ ಒಂದು ಸ್ವಲ್ಪ ಟೈಮ್ ಬೇಕಾಗ್ತವೆಲ್ಲ ಇದು ಮಾಡೋಕ್ಕೆ. ಅವ್ರು ಬಿಟ್ಟು ನಾನು ಬಂದೆ ಈ ಕಡೆ ಹೋಗಿ ನೀಟಾಗಿ ಇನ್ನೊಂದಕ್ಕೆ ಬರೆದು ಕೊಡೋಣ ಅಂತ. ಸೀಬೆಹಣ್ಣಿಗೆ ಹೊರಸ ಹೊಸ ಹಲವಾರು ಕಡೆ ಸೀಬೆಹಣ್ಣು ಇದ್ದಾವೆ. ಇವು ಬೇಡವಾ? ಇವು ಹೆಂಗಾರು ಇಟ್ಕೊಂಡು ಇನ್ನೊಂದು ಅಪ್ಪ ಬರ್ತವೆ. ಆ ಕಡೆ ಮರಕ್ಕೆ ಹೋಗ್ಬೇಕು. ಅದು ಅಳಗಿರೋದ್ರ ಸಾಕು, ಬನ್ನಿ ಸಾಕು ಬಿಡು. ತೋರಿಸಿ ಬೇಡ ಅಲ್ಲೆರಡು ಬಿತ್ತಲ್ತವೆ ತೋರಿಸಿ. ಹಣ್ಣು ಸೀಬೆಹಣ್ಣ ಪ್ರಿಯರು. ನಾನೀಗ ಒಂದು ಸಣ್ಣದ ತಿಂದು ಬಿಡ್ತೀನಿ. ಈಗ ಒಂದು ಇಷ್ಟ ಗಿಡ ತೋರಿಸ್ತೀನಿ ಅಂದ್ಕೊಳ್ಳಿ. ಇದು ಕಾಡು ಸಾಂಬಾರು ಗಿಡ. ಕೊತ್ತಂಬರಿ ಸೊಪ್ಪಲ್ಲ, ಕೊತ್ತಂಬರಿ ಸೊಪ್ಪು ಅಂದ್ರೆ ಅದೇ ನಮ್ಮ ಅಣ್ಣ ರಾತ್ರಿ 12 ಗಂಟೆಗೆ ಕೊತ್ತಿಮೀರಿ ಸೊಪ್ಪು ತರ ಕೊಯ್ದ್ರು. ಕೊತ್ತಿಮೀರಿ ಸೊಪ್ಪು ಅಂತ ಅಲ್ಲ ಅಂತ ಏನಿಲ್ಲ. ಆ ಸ್ಮೆಲ್ ನೋಡಿದರೆ ಸಾಂಬಾರ್ ಸೊಪ್ಪೆ ಸ್ಮೆಲ್ಲು. ದಾಲ್ಚಿನ್ನಿ ಎಲೆ, ಇದು ಬಿರಿಯಾನಿಗೆಲ್ಲ ಹಾಕ್ತಾರಲ್ಲ, ಒಳ್ಳೆ ಸ್ಮೆಲ್ ಆಯ್ತು ಅಂತ ಸುಗಂಧವಾಗಿ. ಅದು ಬಿಟ್ಟರೆ ಅಲ್ಲೊಂದು ಕಾಫಿ ಗಿಡ ಇದೆ. ಹತ್ರ ದಿನ ತೋರಿಸ್ತೀನಿ ತಡ್ರಿ ಯಾವ ಥರ ಇದೆ ಅಂದರೆ. ಬೆಳಿಬೋದು ಬಟ್ ಒಂದು ಸ್ವಲ್ಪ ಹಿಂಸೆ ಅಷ್ಟೆ. ಎಲ್ಲ ಕಡೆ ಬೆಳೆದರೆ ಈ ಕಡೆ ಜಾಸ್ತಿ ಅಡಿಕೆ. ಅದು ಬಿಟ್ಟರೆ ನಿಮಗೆ ಏಲಕ್ಕಿ ಬೆಳೆದಿದ್ದಾರೆ, ಎಲೆಮ್ ಬೆಳೆಸಿದ್ದಾರೆ, ಎಲ್ಲ ಮೆಣಸಿಂದು. ಹಾಂ, ಮಾತಾಡ್ತಾನೆ ಮಾಡಬೇಕು. ಏಲಕ್ಕಿದು ಮಾತಾಡ ಇಲ್ಲ ಅಂದ್ರೆ ಆಮೇಲೆ ಮತ್ತೆ ವಾಯ್ಸ್ ಓವರ್ ಕೊಡೋಕ್ಕಾಗಲ್ವಲ್ಲ ಬ್ರೋ. ಇವತ್ತು ಬಿಟ್ಟ ಇಲ್ಲ ಜನಗಳನ್ನ. ತಂದಿದ್ದು ಪಾಪ ಅಲ್ಲಿಂದ ಹೊತ್ಕೊಬಂತ, ತೆಳಗಿಂದ ಹೊತ್ಕೊಬರೋದಕ್ಕೆ ಸುಸ್ತಾದ. ಅಲ್ಲಿಂದ ಹೊತ್ಕೊಬಂದು ನಾನು ಹೋಗಿ ಮುಂಚೆ ಬಿಡ್ತು ಫುಲ್ಲು. ಈಗ ಸದ್ಯಕ್ಕೆ ಮನೆಗೆ ಬಂದಿರೋ 3 ಬಿಟ್ಟಿಲ್ಲ ಇವತ್ತು. ಹಾಕೋದ ಕೆಲಸ ಜಾಸ್ತಿ ಇರೋದ್ರಿಂದ ಆಗಿಂದ ಮುಸ್ತಿದ್ದೀನಿ. ದಾಲ್ಚಿನ್ನಿ ಎಲೆ ಬನ್ನಿ ಹೋಣ ತೆಳಗೆ. ಅವನು ಹೋಗ್ತಾ ಇದ್ದಾನೆ. ನಾನು ಇದ್ದೇ ಮಾಡೋಣ ಇಲ್ಲಿ ಹಿಂಗೆ ಇತ್ತಲ್ಲ ಕ್ಯಾಮ್ರಾ ಉಲ್ಟಾಗಿ ತೋರಿಸ್ತೀನಿ. ಇಲ್ಲೇ ಮಳೆಗಾಲ ಇಲ್ಲದೆ ಇದ್ದಾಗ, ಮಳೆಗಾಲದ ಸಮಯದಲ್ಲಿ ಇಲ್ಲಿ ಕೋಣ ಕಟ್ಟಕ್ಕೋದಿಲ್ಲ. ಹಾಂ, ಮಳೆಗಾಲ ಚಂದ ಬ್ರೋ. ಬಟ್ ಅಂದರೆ ಎಲ್ಲ ಸೌಕರ್ಯ ಇರ್ಬೇಕು. ಸೌದೆಗಿದೆ ಒಟ್ಟಿಸ್ಕೊಂಡಾಗಲೇ ಮತ್ತೆ ಇಲ್ಲೆಲ್ಲ ಸೌದೆ ಒಟ್ಟಿಸ್ಕೊಂತಾರೆ. ಚೆನ್ನಾಗಿದೆ ಎಲ್ಲ ಸ್ಮೆಲ್ಲು. ಮಳೆಗಾಲ ಚಂದ, ಬಟ್ ಸೌದೆ ಎಲ್ಲ ಕೂಡ್ಸ್ಕೊಂಡಾಗಲೇ ಮತ್ತೆ ಮಳೆಗಾಲದಲ್ಲಿ ಮಲೆನಾಡು ಸ್ವರ್ಗ ಆಗಿಬಿಡುತ್ತೆ. ಅಲ್ಲೆಲ್ಲ ಬೆಳಗ್ಗೆ ತೋರಿಸ್ತೀನಿ ನಾನು ನೋಡಿ. ಫುಲ್ಲು ಇಬ್ನಿ ಮುಚ್ಚೋಗಿತ್ತಲ್ಲ, ಈಗ ಸರಿಯಾಗಿದೆ. ಹಾಂ, ಸರಿ ಬಾ. ಮತ್ತೆ ತಾನೆ ನೀರಾ ಬಾ, ಮತ್ತೆ ತೆಲಿಕೋಣ. ಹೇಳಿದ್ನಲ್ಲ ಎಲ್ಲ ರೀತಿದು ಬೆಳೆಸಿದ್ದಾರೆ ಇಲ್ಲಿ ಅಂತ ನೋಡಿ. ಪೈನಾಪಲ್ನ ಬೆಳೆಸಿದ್ದಾರೆ 3 ರೀತಿ. ಈಗ ಆಡಿರೋದ್ರಿಂದ ಎಲ್ಲ ಯಾವ ಉಳಿಯಲ್ಲ. ಅಲ್ಲೊಂದು ಸಪೋಟ ಗಿಡ ಇತ್ತು, ಇಲ್ಲೊಂದು ಮೂಸಂಬಿ ಗಿಡ ಇತ್ತು. ಈ ಜಾಗದಲ್ಲಿ ಎಲ್ಲ ಹೋಗಿದ್ದಾವೆ. ಆಡು ಅಂತ ಅಲ್ಲ, ವಸತಿ ಮಳೆಗಾಲ ಬಂದಾಗ ಮತ್ತು ಇಲ್ಲೆಲ್ಲ ರೋಡ್ ಮಾಡ್ಬೇಕಾದ್ರೆ ಹಣ್ಣಿನ ಗಿಡಗಳು ಹೋಗಿದ್ದಾವೆ ನೋಡಿ. ಬಾದಾಮಿ ಗಿಡ ಅಲ್ಲ, ಬಾದಾಮಿ ಅಂತೀನಿ, ಗೋಡಂಬಿ ಗಿಡ. ಬನ್ನಿ ಹೋಗೋಣ ತೋಟದ ಕಡೆಗೆ. ಪೈಪ್ ತಗೋಕೆ ಸಿಟಿಗೆ ಬಂದಿದ್ದೀವಿ. ಇಲ್ಲಿ ನೋಡಿದ್ರೆ ಸೆಕೆ. ನಮ್ಮ ಹಾಸನದಲ್ಲಿ ಯಾವುದು ಸೆಕೆ ಅಲ್ಲ, ಹೆವಿ ಸೆಕೆ. ಯಾವುದೋ ಹೋಗ್ಬಿಟ್ಟು ಎಲ್ಲ ಕುತ್ಕೊಂಡು ಗಾಳಿ ಬೀಸ್ಕೊಂಡು ಬಂದ್ವಿ. ನೆಳಲ್ಲಿ ಕೂತಿದ್ದೀವಿ ಈಗ. ಅಲ್ಲಣ್ಣ ಈಗೆಲ್ಲ ಒಂಚೂರು ತಂಪು ಆಗ್ತದೆ. ಇಷ್ಟವ್ರಿಗೂ ಬೀಸ್ಕೊಳ್ಳೋದ್ರೆ ಕಮ್ಮಿನೇ ಆಗ್ತಾಯಿಲ್ಲ ಸೆಕೆ. ಬಂದೀಗ ಮರದ ನೆರಳಲ್ಲಿ ಕೂತಿದ್ದಾನೆ. ನಾನು ಹಂಗೆ ನಿಂತಿದ್ದೀನಿ ಬಂದು. ವಿಡಿಯೋ ಮಾಡಿದೆ. ಸ್ನಾನ ಮಾಡ ಅಂದ್ರೆ ಸ್ನಾನ ಮಾಡಕ್ಕೆ ಇದ್ದಾನೆ. ನಾನೇನು ಅಂದ್ರೆ ಇಲ್ಲ ತಿರ್ಗಾಡ್ಕೊಂಡು ಸುಮ್ಮನೆ ಡೈಲಿ ಸ್ನಾನ ಮಾಡಕ್ಕೆ ಏನೋ ಒಂಥರ ಖುಷಿ. ಇವ್ ನೋಡಿದ್ರೆ ಯಾವಾಗ ಸ್ನಾನ ಮಾಡ್ತಾನೆ ಡೈಲಿ ಅಂತ. ಈಗ ಬೈಕ್ ಕರ್ಕೊ ಹೋಗ್ತಾ ಇದ್ದೀನಿ. ಈಗ ಕೆಲಸ ಮಾಡಿ ಬೆಳಗ್ಗೆಯಿಂದ ಹುಲ್ಲು ಹತ್ತಿ ಫುಲ್ಲು
ಸುಸ್ತಾಗಿ ಸ್ನಾನ ಮಾಡಿ ಕೇಳಕ್ಕೆ ಒಂಥರ ಏನು ಇಲ್ಲದೆ ಇದ್ದವ್ರಿಗೆ ದಿಮಾಕು ಅಂತಾರಲ್ಲ ಹಂಗೆ ಡೈಲಿ ನೀರು ಕಾಯಿಸ್ಬಿಟ್ರೆ ಸ್ನಾನ ಮಾಡಕ್ಕೆ ದಿಮಾಕು ಇಂಥವ್ರಿಗೆ ದಿಮಾಕ್. महबूबा मैं तेरा महबूबा महबूबा ओ मैं तेरा महबूबा ओ, ಬೆಳಗಿಂದ ಇಲ್ಲಿ ಓಡಾಡಿ ಅಥವಾ ಇಲ್ಲಿರೋ ಕೆಲಸ ಮಾಡಿ ಸಂಜೆ ಹಂಡೆ ಒಲೆ ನೀರು ಸ್ನಾನ ಮಾಡ್ಕೊಂಬಿಟ್ರೆ ಆಗ ಖುಷಿನೇ ಬೇರೆ. ನಿಜವಾಗ್ಲೂ ಈಗ ಹೋಗ್ಬೇಕು ಸ್ನಾನ ಮಾಡ್ಕೊಳಕ್ಕೆ. ಸ್ನಾನ ಮಾಡ್ಕೊಬಂದು ಸಿಗ್ತೀನಿ. ಇಲ್ಲ ನೆಂದಿದೆ ಅಂದ್ರೆ ಹಂಗೆ ಮಕ್ಕ ತೊಳ್ಕೊಂಡಿದ್ದೆ. ಬನ್ನಿ ಹೋಗೋಣ, ಹೋಗಿ ಹಂಡೆ ನೀರು ಸ್ನಾನ ಮಾಡ್ಕೊಂಡು ಬರೋಣ. ಹೇಗಿತ್ತಮ್ಮ ಹಂಡೆ ನೀರು ಸ್ನಾನ? ಹೆಂಗಿತ್ತ ಹಂಡೆ ನೀರು ಸ್ನಾನ? ಹಂಡೆ ನೀರು ಸ್ನಾನ ಅಂದರೆ ಹಂಡೆ ದೇವಸ್ಥಾನ ಅಂತ ಇದೆ. ಬನ್ನಿ ಹೋಗಿ ಮಾಡ್ಕೊಬರೋಣ. ಈಗ ಸಿಟಿಯಿಂದ ಬಂದು ಒಂದು ರೀಲ್ ಅಪ್ಲೋಡ್ ಮಾಡುವಂತೆ ಸಿಟಿಗೆ ಹೋಗಂಗೆ ನೋಡಿರ್ಬೋದು ಇನ್ಸ್ಟಾಗ್ರಾಮಲ್ಲಿ ಹಂಡೆ ಒಲೆ ನೀರಿನ ಸ್ನಾನದ್ದು. ಹಾಗೆ ಈಗ ನಾನು ಹಂಡೆ ಒಲೆ ನೀರಿನ ಸ್ನಾನ ಮಾಡ್ಕೊಂಡು ಸೀದಾ ಏಡಿ ಹಿಡಿಯೋಕೆ ಹೋಗ್ತಾಯಿದ್ದೀವಿ. ಬನ್ನಿ ಹೋಗೋಣ. ಬಂದ್ಬಿಟ್ಟು ಮತ್ತೆ ಜುಟ್ಟು ಹಾಕ್ತಾ ಇರೋದು ಕೂದಲು ಒಣಗ್ದಂಗೆ ಬಿಟ್ಕೊತಾರೆ ಇಲ್ಲಿ ನೋಡಿ. ಫಸ್ಟ್ ಆಗಲ್ಲ, ಸೆಕೆಂಡ್ ಆಗಲ್ಲ, ಬಂದಿರಲ್ಲ. ಇವತ್ತು ಬಂದಿದ್ದಾರೆ ನಾನು ಡ್ಯಾಮಿಂದ. ಇವಾಗ ಕಟಾಕ್ ಬರ್ಬೇಕು. ಏನು ಬ್ರೋ ಏಡಿ ಹಿಡಿಯೋಕ್ಕೇನು ಭಾಳ ದೂರ ಹೋಗ್ತಾ ಇಲ್ಲ. ಇಲ್ಲೇ ಒಂದು ಹೊಂಡ ಇದೆ, ಇಲ್ಲೇ ಏಡಿ ಮೀನು ಹಿಡಿಯೋ ಎಕ್ಸ್ಪರ್ಟ್ ಇದ್ದಾನೆ. ಅವನು ಹಿಡಿಯೋ ಸಲ ಆದರೆ ಈ ಸತಿ ಹಿಡಿತೀನಿ ಅನ್ನಲ್ಲ, ಹಾಗೆ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇಲ್ಲಿ ಜೀವನ ನಿಮಗೆ ತೋರ್ಸಂಗಾಗುತ್ತೆ ಅಂತ. ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ, ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ಸ್ಟಾಗ್ರಾಮಲ್ಲೂ CM ಟಾಕೀಸ್ ಅಂತ ಇದೆ, ಅಲ್ಲಿ ಹೋಗ್ಬಿಟ್ಟು ಫಾಲೋ ಮಾಡಿ. ಅಲ್ಲಿ ಹೋಗಿ ಈಗ ರೀಲ್ಸ್ ಬಿಟ್ಟಿದ್ದೀನಿ ಊರಿಂದ ಮಾಡಿ, ಇನ್ನೊಂದೆರಡು ರೀಲ್ಸ್ ಮಾಡ್ಬೇಕು ಇವ್ರದ್ದೆ. ಬನ್ನಿ ಮಾಡೋಣ. ಶಿಷ್ಯ ಕಾಮಗಾರಿಗೆ ಕೈ ಹಾಕ್ದ, ನೋಡೋಣ ಸಿಗುತ್ತಾ ಹೆಂಗೆ ಅಂತ. ಅಲ್ಲಿಂದ ಸಿಗ್ನಲ್ ಕೊಡ್ತಾಯಿದ್ದಾರೆ. ಓದ್ಲಾಗಲ್ಲಿ ಹೇಳಿದ್ನಲ್ಲ ಪೂಜಾ ಅವರು ಅಲ್ಲಿ ಮನೆ ಅಂತ, ಅಲ್ಲೇ ನಿಂತ್ಕೊಂಡು ಸಿಗ್ನಲ್ ಕೊಡ್ತಾಯಿದ್ದಾರೆ. ಕಾಣ್ತಾ ಇಲ್ವ? ಇಲ್ಲ, ಅಲ್ಲೇ ನೀವು ಬರ್ತಾ ಇದ್ದಾರಲ್ಲ. ಭಾಳ ದೂರ ಅಲ್ಲಿಂದ ಇಲ್ಲಿಗೆ 1.5 ಕಿಲೋಮೀಟ್ರ್ ಇದೆ. ಅಲ್ಲೊಂದು ಮನೆ ಇದೆ. ಸಿಗ್ತಾ ಬ್ರೋ? 1 ಕಿಲೋಮೀಟ್ರ್ ಅಂದಲ್ಲ ಅದಕ್ಕೆ. 1 ಕಿಲೋಮೀಟ್ರ್ ಇಲ್ವಾ? ಜಾಸ್ತಿ ಇದೆ ಕಣಲ್ಲಿ. ಶುರು ಮಾಡ್ರಿ ಜಲ್ದಿ. ಬಿಲ್ದಲ್ಲಿ ಸಣ್ಣ ಏಡಿ ಇರೋದ್ರಿಂದ ಎರಡನೇ ಬಿಲಕ್ಕೆ ಕೈ ಹಾಕುತ್ತಿದ್ದಾರೆ. ಅಂದರೆ ನಮ್ಮ ಸೈಡು ಯಾವಾಗ ಇರ್ತಾ ಬಿಲ್ದಲ್ಲಿ, ಹೌದು ಈ ಸೈಡ್ ಇಲ್ಲ. ಅವರೆಲ್ಲ ಗೊತ್ತಿರುತ್ತೆ ಎಲ್ಲೆಲ್ಲಿ ಏನೇನು ಇರುತ್ತೆ ಅಂತ. ಸೊ ಹಾಗಾಗಿ ಕೈಯಲ್ಲೇ ಶುರು ಮಾಡ್ತಾರೆ. ಕೈ ಕಚ್ಚಲ್ಲ ಅವ್ರು, ಹಂಗೆ ಟೆಕ್ನಿಕ್ ಅವ್ರದ್ದೆಲ್ಲ. ಅದು ಏಡಿ ಕೈ ದಿಕ್ಕ ಮೇಲೆ ಬಿಲ್ಲಲ್ಲ ಗಟ್ಟಿ ಸಿಕ್ಕಾಬಟ್ಟೆ. ಒಂಚೂರು ಮೆತ್ಕಿದೆ, ಎಷ್ಟೊಂದು ಉಣ್ಕೊಳ್ಳಲ್ಲ ಇಲ್ಲಿ. ಇಲ್ಲೇ ನೋಡ್ತಾ ಇದ್ದೀರಾ, ಫುಲ್ಲು ಉಣ್ಕೊಳ್ಳೋದೆ. ಈಗ ಇನ್ನೊಂದು ಕಡೆ ಶುರು ಮಾಡಿದ್ದಾರೆ. ಸಂಜೆ ಆ ಸಮಯ ನಾಳೆ ನ್ಯೂಸ್ ಆ್ಯಂಕರ್ ಓದ್ದಂಗೆ ಓದ್ತಾ ಇದ್ದೀನಿ. 5:30 ಆಗಿದೆ ಟೈಮ್. ಎಲ್ಲ ಅವನ ಕೆಲಸ ವೈಖರಿಯನ್ನು ನೋಡಲು ಕಾದು ನಿಂತ ವೀಕ್ಷಕರು. ಚೆನ್ನಾಗಿ ಹಿಡಿತಾನೆ, ಹಿಡಿಯೋದ್ರಲ್ಲಿ ಯಾವಾಗಲೂ ಸಲ ಎಕ್ಸ್ಪರ್ಟ್ ಇವನೇ. ಇನ್ನೂ ದೊಡ್ಡ ಕೆಲ್ಸಕ್ಕೆ ಕೈ ಹಾಕಿಲ್ಲ, ಸಣ್ಣ ಹೇಳಿದ್ನಲ್ಲ. ಅವ್ರ ಪೂಜಾ ಅವ್ರ ಮನೆ ಹತ್ರ ಈಗ ಬಂದೆ. ಎಲ್ಲ ಅವ್ರದ್ದೇ ತೋಟ ಇದು. ಬಟ್ ಏಡಿ ನೀರಿಲ್ದೆಲ್ಲ ಕಮ್ಮಿ ಆಗಿಬಿಟ್ಟಿದೆ. ಸೊ ಹಾಗಾಗಿ ಎಲ್ಲ ಕಡೆ ಹುಡ್ಕಾಡ್ತಾ ಇದ್ದಾನೆ, ಹುಡುಗ ಸಿಗ್ತಾ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ತೋಟ. ಏಡಿ ಒಂದಾದ್ರೂ ಹಿಡಿಲೇಬೇಕು ಇವತ್ತು. ಹಿಡಿಲಿಲ್ಲ ಅಂದರೆ ಸಮಾಧಾನ ಆಗಲ್ಲ. ಆಗಲೇ ಹೇಳಿದ್ನಲ್ಲ ಪೂಜಾ ಅವರು ಅಂತ, ಇವರೇ. ಸಿಗ್ಬೇಕಲ್ಲ, ಆಗಿಂದ ಹುಡುಕಿ ಸಾಕಾಗಿದೆ. ನೋಡೋಣ, ಒಂದಾದ್ರು ಹಿಡಿಲೇಬೇಕೀಗ. ಒಂದು ಸಿಕ್ಕಿದ್ರೆ ಸಾಕು, ನನಗೇನು ಬೇಡ. ಇಷ್ಟು ಐಡಿಯಾ ನನ್ನ ಮಗ ನೋಡಿ. ಕೈ ಹಾಕೋದಿಗೆ ಅಳ್ಕೋಬೇಕಣ್ಣ ಅದು.
ಎಷ್ಟು ಒಳಗಡೆ ಹೋಗುತ್ತೆ ಬೇಕಲ್ಲ. ಹಂಗೆ ಅಲ್ಲೊಂದು ಆಡ್ದ ಅದು ಒಳಗೆ ಹೋಯ್ತು. ಅದು ಅಣ್ಣ ಸಾಧೆಯನ್ನು ಮೆಚ್ಚಿ ಪ್ರೇಕ್ಷಕರು ಚಪ್ಪಳೆ ಅಂತಟವಾಗಿ ಮುರಿದೇ ಬಿಟ್ರಲ್ರಿ, ತೋರಿಸ್ರಿ ಇಲ್ಲಿ ಅಂದರೆ ಕೊಂಬಲ್ಲ ನೀನು ತೋರ್ಸೋಗ್ಲೀಗ. ಲಾಸ್ಟಿಗೆ ಇದು ನೋಡ್ಕ ಆಮೇಲೆ ಫೋಟೋ ಇವಾಗ ನೀನು ಅದು ಮುರಿಬಾರ್ದಿತ್ತು, ತಮ್ಮನೇಲಿ ಫೋಟೋ ಬರೋದು. ಹಿಂಗೆ ತೋರಿಸುತ್ತೆ. ಹುಲಿ ಬಂತು. ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಹುಲಿಯನ್ನು ಹಿಡಿದು ಮೀಸೆ ತಿರುತ್ತಿರುವ ದರ್ಶನ್ ರವರು ಅವರು ತುಂಬಾ ದೊಡ್ಡ ಹಿಡಿಯ ಹಿಡಿದಿದ್ದಾರೆ. ಬಹು- ದೀಪು ಇಲ್ಲಿ ನೋಡ. ಬ್ರೋ ಹೊಡೋಯ್ತು ಅದೆಲ್ಲ ರೈತಲ್ಲ. ಹೇಳಿ ತಾನೆ 10 ರೂಪಾಯಿ ಅಣ್ಣಂಗೆ. ನಾನು ಇವತ್ತು ಹೇಳ್ದೆ, ನನ್ಗೆ ಹೇಳಿದಕ್ಕೆ ನನಗೊಂದು ಹೇಳ್ಬೇಕು. ಬಾ ನಮ್ಮ ಮನೆಗೆ ಸಾರಲ್ಲ ಉಣ್ಕೋಗ್ ಬಾ. ಅಲ್ಲ ನವಿಲು ಓಡಾಗ್ತಾ ಇದೆ ನೋಡಿ, ತೋರ್ಸೋಣ ಅಂತ ಬಂದೆ, ಮಯಾನೇ ಆಗಿಬಿಡ್ತು. ಈಗ ಇಲ್ಲೊಂದು ಕ್ಲಿಪ್ ಇಟ್ಕೊಂಡಿದ್ದೀನಿ ರೀಲ್ಸ್ ಮಾಡೋಕ್ಕೆ, ನೋಡೋಣ ಆ ಥರ ಬರುತ್ತೆ. ಹಿಂಗೆ ಮುಂದುವರೆ ಲಿಂಗನಮಕ್ಕಿ ಡ್ಯಾಮು, ಬಟ್ ಅಲ್ಲೆಲ್ಲ ರಿಸ್ಟ್ರಿಕ್ಷನ್ ಇರೋದ್ರಿಂದ ಹೋಗಿ ತೋರ್ಸೋಕ್ಕಾಗಲ್ಲ. ನೋಡಿ ಇದೊಂದು ಪ್ಲೇಸ್ ಹೇಗಿದೆ, ತುಂಬ ಚೆನ್ನಾಗಿದೆ. ನೀವು ಮಳೆಗಾಲದಲ್ಲಿ ಇಲ್ಲಿ ಆಗ್ಲಾರು ಬಂದರೆ ಇದೆಲ್ಲ ಹುಲ್ಲು ಹೂವೆಲ್ಲ ಬಿದಿರುತ್ತೆ, ನೋಡೋಕ್ಕೆ ಚೆಂದ. ಇದೊಂದು ಪ್ಲೇಸ್ ತೋರಿಸ್ಬೇಕಂತಲೇ ನಾನು ಅಲ್ಲಿಂದ ಬಂದೆ. ಹಿಡಿಯೋಕ್ಕೆ ಹೋಗಲ್ಲದೆ ಅಷ್ಟು ಟೈಮ್ ಆಗಿತ್ತು. ಅಲ್ಲಿಂದ ಬಂದು ಹಿಡಿ ಕೊಟ್ಟು ಎಲ್ಲ ಮೀನು ತಂದಿದ್ರು, ಮೀನು ಸಾರು, ಮೀನು ಕಬಾಬ್ ಮಾಡಿ ನೋಡಿ ಅಲ್ಲಿ ಹಿಡ್ಕೊಂಡು ಕಾಣ್ತಾ ಇದೆ, ಚೆನ್ನಾಗಿತ್ತು. ಒಟ್ಟು ಅಲ್ಲೇ ಒಂದು ಟೈಮ್ ಆಗಿರೋದ್ರಿಂದ ಏನು ವೀಡಿಯೋ ಮಾಡೋಕ್ಕಾಗಿಲ್ಲ. ಆಮೇಲೆ ಮಂತ ಬಂದು ಎಲ್ಲ ಕೂತ್ಕೊಂಡು ಊಟ ಮಾಡಿ ಹೊರಗಡೆ ಅಷ್ಟೊತ್ತು ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಚೆನ್ನಾಗಿತ್ತು ಒಂಥರ ದಿನಗಳು. ಕಂಬಳಿ ಒಳೆ ಮೆತ್ತು ಕಂಬಳಿ ಮೇಲೆ ನಿನ್ನೆ ನಿದ್ದೆ, ಇವತ್ತಿನ ನಿದ್ದೆ. ಗುಡ್ ನೈಟ್, ನಾಳೆ ಬೆಳಿಗ್ಗೆ ಸಿಗೋಣ.